ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಕತೆ ಹೇಳಕ್ಕೆ ಹೋಗ್ತಾಯಿದ್ದೀನಿ. ಆ ಕತೆ ಸುಮಾರು 20 ವರ್ಷ ಹಿಂದೆ ನಡೆದಿರುವಂಥ ನಿಜವಾದಂಥ ಕತೆ. ಅವಳ ರಿಯಲ್ ನೇಮ್ನ ಇಲ್ಲಿ ರಿವೀಲ್ ಮಾಡೋದು ಬೇಡ. ಅವಳ ಹೆಸರನ್ನ ಪ್ರಿಯಾ ಅಂತ ಇಟ್ಕೊಳ್ಳೋಣ. ಪ್ರಿಯಾ ಎಲ್ಲ ಹುಡುಗಿರ ಥರನೂ ಅವಳು ಆಡಿಕೊಂಡು ಬೆಳೆದಿರೋಂಥ ಹುಡುಗಿ. ಅವಳ ಅಪ್ಪ ಅಮ್ಮ ಇಬ್ಬರು ಗೌರ್ಮೆಂಟ್ ಅಫಿಷಿಯಲ್ಸ್. ಅವ್ರು ಬೆಂಗಳೂರಲ್ಲಿದ್ದರು. ಬೆಂಗಳೂರಲ್ಲಿ ಯಾವ ಏರಿಯಾ ಅನ್ನೋದು ಬೇಡ, ಆದರೆ ದುಡ್ಡು ಕಾಸಲ್ಲಿ ಅವ್ರಿಗೆ ಯಾವುದೇ ಥರ ತೊಂದರೆನೂ ಇಲ್ಲ. ಅವ್ರ ಇಡೀ ಕುಟುಂಬದಲ್ಲಿ ಅವರ ಅಪ್ಪ ಅಮ್ಮ ಒಂಥರ ಮೇನ್ ಪಿಲ್ಲರ್ಸ್ಗಳಾಗಿದ್ದರು. ಅವರ ಅಪ್ಪಂಗೆ ಸುಮಾರು 4 ಜನ ತಮ್ಮಂದರು. ಅವರ ಅಪ್ಪನೇ ಮೊದಲನೇ ಅವರು. ಇಡೀ ಕುಟುಂಬಕ್ಕೆ ಪ್ರಿಯಾ ಅಂದರೆ ತುಂಬ ಇಷ್ಟವಾದಂಥ ಮಗಳು. ಎಲ್ಲರೂ ಅವ್ರವ್ರ ಮಕ್ಕಳಿಗಿಂತ ಪ್ರಿಯನ್ನೇ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಅವಳಿಗೆ ಏನು ಬೇಕು ಏನು ಬೇಡ ಎಲ್ಲರೂ ನೋಡ್ಕೊತಿದ್ರು. ಅವರಪ್ಪ ಅವರ 4 ಜನ ತಮ್ಮಂದ್ರೂ ಲೈಫ್ ಸೆಟಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಒಬ್ಬೊಬ್ರಿಗೂ ಒಂದೊಂದು ಬಿಸ್ನೆಸ್ನ ವಹಿಸ್ಕೊಟ್ರು. ಇನ್ನು ಪ್ರಿಯಾ ಅವರ ಅಪ್ಪಂಗೆ ತಂದೆ ಇರಲಿಲ್ಲ, ತಾಯಿ ಮಾತ್ರ ಇದ್ದರು. ಅವ್ರ ತಾಯಿನ ಅವ್ರ ಅಪ್ಪನೇ ಬೆಂಗಳೂರಲ್ಲಿ ಇರಿಸ್ಕೊಂಡಿದ್ರು. ಅವ್ರ ತಾಯಿಗೆ ಒಂದು ವಿಶೇಷವಾದ ವಿದ್ಯೆ ಗೊತ್ತಿತ್ತು, ಆದರೆ ಅವರ ಇಡೀ ಕುಟುಂಬಕ್ಕೂ ಅದನ್ನು ಯಾರಿಗೂ ಗೊತ್ತಿರಲಿಲ್ಲ. ಹೌದು, ಅವ್ರ ತಾಯಿ ವಾಮಾಚಾರ ಪ್ರಯೋಗ ಮಾಡ್ತಾಯಿದ್ರು, ಆದರೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ. ಹೀಗೆ ತುಂಬ ದಿನಗಳು ಕಳೀತಾ ಹೋಯಿತು. ಪ್ರಿಯಾ ಒಬ್ಬಂಟಿಯಾಗಿ ಮಲಗ್ತಾಯಿದ್ಲು. ಅವ್ರ ಅಪ್ಪ ಅಮ್ಮ ಅದನ್ನು ಅವಳಿಗೆ ರೂಢಿ ಮಾಡಿಸ್ತಾಯಿದ್ರು. ಅವ್ರ ಮನೇಲಿ 3 ರೂಮ್ಗಳಿದ್ವು. ಒಂದು ರೂಮು ಅವರ ಅಪ್ಪ ಅಮ್ಮ, ಇನ್ನೊಂದು ರೂಮು ಅವರ ಅಜ್ಜಿ, ಇನ್ನೊಂದು ರೂಮು ಪ್ರಿಯಾಗೋಸ್ಕರ ಇರ್ತಿತ್ತು. ಅಂದಹಾಗೆ ಪ್ರಿಯಂಗೆ ಒಬ್ಬ ಅಣ್ಣ ಕೂಡ ಇದ್ದ, ಹಾಗೆ ಒಬ್ಬ ತಮ್ಮ ಕೂಡ ಇದ್ದ. ಆದರೆ ಅವರಿಬ್ಬರನ್ನ ಅವರ ಅಪ್ಪ ಅಮ್ಮ ಹಾಸ್ಟೆಲ್ಗೆ ಸೇರಿಸಿದ್ರು. ಪ್ರಿಯಾ ಹೀಗೆ ಮಲಗಿರಬೇಕಾದ್ರೆ ಸುಮಾರು 5:15 ಜಾವಕ್ಕೆ ಅವಳಿಗೊಂದು ಕನಸು ಬೀಳುತ್ತೆ. ಆ ಕನಸು ಏನಂದರೆ, ಒಬ್ಬ ವ್ಯಕ್ತಿ ಸುಮಾರು 8 ಅಡಿ ಇರುವಂಥ ವ್ಯಕ್ತಿ, ಅಜಾನುಭಾವ, ಅವನ ಕಾಲು ಸಮನೂ ಇರ್ತಿರ್ಲಿಲ್ಲ. ಅವಳು ಭಯದಲ್ಲಿ ಅವರ ಹಸ್ತ ನೋಡಲು. ಆ ಹಸ್ತ ನೋಡ್ತಿದ್ರೆ ಅವಳಿಗೆ ಭಯ ಭಕ್ತಿ ಎಲ್ಲ ಬರ್ತಾಯಿತ್ತು. ಆದರೆ ಅವಳಿಗೆ ಯಾಕೆ ಹಾಗಾಗ್ತಿದೆ ಅಂತ ಅವಳಿಗದು ಅರ್ಥನೇ ಆಗ್ತಿರಲಿಲ್ಲ. ಹಾಗೆ ಅವಳು ಮೇಲೆತ್ತು ನೋಡಿದ್ರೆ ಸುಮಾರು 8 ಅಡಿ ವ್ಯಕ್ತಿ, ತುಂಬ ಶಕ್ತಿವಂತ ವ್ಯಕ್ತಿ. ಆ ಮುಖ ನೋಡಿದ್ರೆ ಪ್ರತಿದಿನ ಅವರ ಅಪ್ಪ ಅಮ್ಮ ಪೂಜಿಸೋ ಆ ಆಂಜನೇಯ ಸ್ವಾಮಿ. ಅವಳಿಗೆ ಅದನ್ನು ನಂಬಕ್ಕೆ ಆಗಿಲ್ಲ. ಹಾಗೆ ಅವಳಿಗೆ ಅರಿವೇ ಇಲ್ಲದೆ ಅವಳು ಆಂಜನೇಯ ಸ್ವಾಮಿಗೆ ಕೈ ಮುಗಿದು ನಿಂತ್ಕೊಂಡ್ಳು. ಆದರೆ ಆಂಜನೇಯ ಸ್ವಾಮಿಗೆ ಕೆಂಡದಂಥ ಕೋಪ ಮುಖದಲ್ಲಿ ಕಾಣ್ತಿತ್ತು. ಆ ಕೋಪನ ಅವಳು ನೋಡಿ ಅವಳು ಭಯದಲ್ಲಿ ನಡ್ಗಕ್ಕೆ ಶುರು ಮಾಡಿದ್ಲು. ಹಾಗೆ ಆಂಜನೇಯ ಸ್ವಾಮಿನ ನೋಡ್ತಾ ಮಂಡಿ ಊರಿ ಕೂತ್ಕೊಂಡ್ಳು. ಆಗ ಆಂಜನೇಯ ಸ್ವಾಮಿ ಅವರ ಗದೆಯಿಂದ ಜೋರಾಗಿ ಅವಳ ಬಲಗೈಗೆ ಅಂದರೆ ತೋಳಿಗೆ ಹೊಡೆದ್ರು. ಆ ಹೊಡೆತ ಅವಳಿಗೆ
ಸಹಿಸಲಾದಷ್ಟು ನೋವು ಕೊಡ್ತು. ಆದರೂ ಆ ನೋವನ್ನ ಸಹಿಸ್ಕೊಂಡು ಅವಳು ಅವ್ರನ್ನೇ ನೋಡ್ತಾ ಇದ್ಳು. ಆಗ ಅವರು 2 ಮಾತುಗಳನ್ನ ಹೇಳ್ತಾರೆ. ಒಂದು ಮಾತು, ಭಯ ಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಆದರೆ ಇನ್ನೊಂದು ಮಾತು ಅವಳಿಗೆ ಅಸ್ಪಷ್ಟ. ಅಂದರೆ ಅವಳಿಗೆ ಆ ಮಾತೇ ನೆನಪಿಲ್ಲ. ಹಾಗೆ ಭಯದಲ್ಲಿ ಅವಳು ಕಣ್ಬಿಟ್ಟು ನೋಡಿದಾಗ ಟೈಮು ಸುಮಾರು 5:30 ಆಗಿತ್ತು. ಅವಳಿಗೆ ರೂಮಲ್ಲಿ ಒಬ್ಬಳೇ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಲೈಟ್ ಆನ್ ಮಾಡಿ ಸುಮ್ಮನೆ ನೋಡ್ತಾ ಇದ್ಲು. ಸುಮಾರು 6 ಗಂಟೆಗೆ ಅವ್ರ ತಾಯಿ ಎದ್ರು. ಇದೇನಿದು, ಪ್ರಿಯಾ ರೂಮು ಲೈಟ್ ಆನ್ ಆಗಿದೆಯಲ್ಲ ಅಂತ ಬಂದು ನೋಡಿದ್ರೆ ಪ್ರಿಯಾ ಭಯದಲ್ಲಿ ಅವಳ ಭುಜಾನ ಇಟ್ಕೊಂಡು ಮಲಗಿದ್ಲು. ಅವರಮ್ಮಂಗೆ ಭಯ ಆಗಿ, ಪ್ರಿಯಾ ಏನಾಯಿತು, ಯಾಕೆ ಹಿಂಗಿದೆಯಾ ಅಂತ ಕೇಳಿದ್ರು. ಆವಾಗ ಅವಳು ಹತ್ಕೊಂಡು, ಅಮ್ಮ, ಆಂಜನೇಯ ಸ್ವಾಮಿ ನನ್ನ ಕನಸಲ್ಲಿ ಬಂದಿದ್ದರು. ಅವರು ನನಗೆ ಗದೆಲಿ ಹೊಡೆದು ಅವ್ರು ನನಗೆ ಹೇಳಿದ್ರು, ನೀನು ಹೆದರ್ಕೊಂಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಆದರೆ ಇನ್ನೂ ಒಂದು ಮಾತಂದರು ಅಮ್ಮ, ನಂಗದು ಅರ್ಥ ಆಗ್ತಾಯಿಲ್ಲ, ನಂಗದು ನೆನಪಾಗ್ತಾಯಿಲ್ಲ. 5:30ಇಂದ ಆ ಮಾತು ಏನಂತ ನೆನೆಸ್ಕೊತಾ ಇದ್ದೀನಿ, ನಂಗೆ ಗೊತ್ತಾಗ್ತಾಯಿಲ್ಲ. ಹಾಗೆ ಅಮ್ಮ ನೋಡಿಲಿ, ಕೈ ಎಷ್ಟು ಊದ್ಕೊಂಡಿದೆ ನನ್ನ ಭುಜ ಅಂತ ತೋರಿಸಿದ್ಲು. ಅವರಮ್ಮಂಗೆ ಅದನ್ನು ನೋಡಿದ ತಕ್ಷಣ ತುಂಬ ಶಾಕ್ ಆಯಿತು. ಹಾಗೆ ಏನು ಮಾಡಿದ್ರು ಅಂದರೆ, ಅವ್ರ ತಂದೆ ಹೇಳೋವರೆಗೂ ಕಾದು ಅವ್ರ ತಂದೆ ಹೇಳಿದ ತಕ್ಷಣ ಅದನ್ನು ಹೇಳಿದ್ರು. ಆದರೆ ಅವ್ರ ತಂದೆ ಅದನ್ನು ನಂಬಲಿಲ್ಲ. ಅವ್ರ ತಂದೆ ಅಂದರು, ಯಾವುದೋ ಫಿಲಮ್ ನೋಡ್ಕೊಂಡು ಅವಳು ಮಲಗಿದ್ದಾಳೆ, ಅದಕ್ಕೆ ಅವಳಿಗೆ ಈ ಥರ ಎಲ್ಲ ಕನಸು ಬಿದ್ದಿದೆ, ಬಿಡು, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಅಂತ. ಆದರೆ ತಾಯಿ ಮನಸ್ಸು, ಮಗಳಿಗೆ ಒಂಚೂರು ನೋವಾದ ತಕ್ಷಣ ಅವ್ರಿಗದು ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಏನಿರ್ಬೋದು ಅಂತ ತುಂಬ ಯೋಚನೆ ಮಾಡಿದ್ರು. ಹೀಗೆ ದಿನಗಳು ಕಳೀತಾ ಹೋಯಿತು. ಆದರೆ ಅವಳಿಗೆ ಆ ಕನಸುಗಳು ನಿಂತಿಲ್ಲ. ಅವ್ರ ಮನೆ ದೇವರು ಮುತ್ತತ್ತಿರಾಯ, ಅದು ಅಲ್ಗೂರ್ ಹತ್ರ ಇದೆ. ತುಂಬ ಪವರ್ಫುಲ್ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಅವಳನ್ನ ಹೋಗಬೇಕು ಅಂದರೆ ಆ ಮುತ್ತುರಾಯ ಅವಳಿಗೆ ಕನಸಲ್ಲಿ ಆ ಹೋಗೋ ದಾರಿನ ತೋರಿಸ್ತಿದ್ದ. ಅಂದರೆ ಅಲ್ಲಿ ಹೋಗೋ ದಾರಿ, ಅಲ್ಲಿರೋ ನದಿ, ಅಲ್ಲಿ ಜಿಂಕೆಗಳು ಇವನ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ರ ಅಮ್ಮಂಗೆ ಅದು ಪ್ರಿಯಾಗೆ ಅರ್ಥ ಆಗೋಯಿತು. ಆವಾಗ ಅವ್ರ ಅಮ್ಮಂಗೆ ಹೇಳೋಕ್ಕೆ ಶುರು ಮಾಡಿದ್ಲು, ಅಮ್ಮ, ನನ್ನ ಮುತ್ತತ್ತಿಗೆ ಹೋಗಬೇಕು, ನನ್ನ ಕರ್ಕೊಂಡು ಹೋಗಿ ಅಂತ. ಆದರೆ ಇಬ್ಬರು ಕೆಲಸದ ಒತ್ತಡದಿಂದ ಅವರಿಬ್ರಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೆ ಅವ್ರ ಅಪ್ಪ ಅಂತೂ ಬರ್ತಾ ಇರಲಿಲ್ಲ. ಅವ್ರ ಅಮ್ಮ ಸರಿ ಆಯಿತು ಅಂತ ಪ್ರತಿ ಭಾನುವಾರ ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಾದ್ಮೇಲೆ ಅವಳದು ಜೀವನ ಹಾಗೇ ನಡೀತಾ ಯಾವುದೂ ತೊಂದರೆ ಇಲ್ಲದೆ ಇರೋಂಗಾಯಿತು. ಇದೇ ಸಂದರ್ಭದಲ್ಲಿ ಅವರಣ್ಣ ಹಾಸ್ಟೆಲಿಂದ ಬಂದಾದಮೇಲೆ ಅವ್ರ ಅಣ್ಣನಿಗೆ ಪ್ರಾಣಿಗಳಂದರೆ ಅತಿಯಾದ ಪ್ರೀತಿ. ಹಾಗೆ ಅವ್ರ ಮನೆಗೆ ಒಂದು ಮುದ್ದಾದ ನಾಯಿ ಮರಿನ ತಂದರು. ಆ ನಾಯಿ ಮರಿ ಎಷ್ಟು ಮುದ್ದಾಗಿತ್ತು ಅಂದರೆ ತುಂಬ ಮುದ್ದಾಗಿತ್ತು. ಪ್ರಿಯಾ ಆ ನಾಯಿ ಮರಿ ಜೊತೆ ಆಡಿಕೊಂಡು ದಿನವಿಡೀ ಕಳೀತಾ ಇದ್ಲು. ಆದರೆ ಆ ನಾಯಿ ಮರಿದು ವಿಶೇಷ ಏನಂದರೆ, ಇವರ ತಾಯಿ ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಅವರ ಮನೆಯಲ್ಲಿ ಆ ನಾಯಿ ಮರಿ ದೇವ್ರ ಕೋಣೆ ಮುಂದೆ ಕೂತ್ಕೊಂಡು ಕೈ ಮುಗಿತಿತ್ತು. ಇದು ಎಲ್ರಿಗೂ ಆಶ್ಚರ್ಯ ಆಗ್ತಾಯಿತ್ತು. ಪ್ರಿಯನ್ಗೆ ಅವ್ರ ತಾಯಿ, ನೋಡು,
ಚಿನ್ನು ಈ ಥರ ಎಲ್ಲ ಮಾಡ್ತಾನೆ, ನೀನು ಕೂತ್ಕೊಂಡು ಪೂಜೆ ಮಾಡು ಅಂತ ಹೇಳಕ್ಕೆ ಶುರು ಮಾಡಿದ್ರು. ಆಗ ಪ್ರಿಯಾನೂ ಕೂಡ ಅವರ ತಾಯಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವಳು ಕ್ರಮೇಣ ಆ ಪೂಜೆಗೆ ಕೂರಕ್ಕೆ ಶುರು ಮಾಡಿದ್ಲು. ಹೋಗ್ತಾ ಹೋಗ್ತಾ ಅವರಮ್ಮ ಹನುಮಾನ್ ಚಾಲೀಸ್ನ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಅವಳು ಹನುಮಾನ್ ಚಾಲೀಸ್ನ ಕಲಿಯೋಕ್ಕೂ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಕಲಿತಾ ಕಲಿತಾ ಅವಳಿಗೆ ಗೊತ್ತಿಲ್ಲದಿರೋಂಗೆ ಅವಳ ಜೀವನದಲ್ಲಿ ತುಂಬ ಬದಲಾಗಕ್ಕೆ ಸ್ಟಾರ್ಟ್ ಆಯಿತು. ಒಂದು ದಿನ ಅವಳ ನಾಯಿ ಅಂದರೆ ಚಿನ್ನು ಅದನ್ನು ವಾಕಿಂಗ್ಗೆ ಕರ್ಕೊಂಡು ಹೋಗೋಕ್ಕೆ ಅವಳು ಹೋದಳು. ಅಲ್ಲಿ ಒಬ್ಬ ವ್ಯಕ್ತಿ, ನನ್ನ ಮನೆ ಮುಂದೆ ನಿನ್ನ ನಾಯಿನ ಕರ್ಕೊಂಬರಬೇಡ, ಆ ನಾಯಿ ಸತ್ತೋಗಲಿ ಆದಷ್ಟು ಬೇಗ ಅಂತ ಹೇಳ್ದ. ಅವಳಿಗೆ ಅದೆಲ್ಲಿದ್ದಿದ್ದ ಕೋಪ ಬಂತೋ ಗೊತ್ತಿಲ್ಲ. ನನ್ನ ನಾಯಿ ಸಾಯೋದಲ್ಲ, ನೀನು ಸಾಯ್ತೀಯ, ಇನ್ನು 1 ವಾರದಲ್ಲಿ ನೀನು ಸಾಯ್ತೀಯ ಅಂತ ಬೈದು ಅವಳು ಬಂದ್ಬಿಟ್ಲು. ಆದರೆ ನಿಜವಾದ ಘಟನೆ ಏನಾಯಿತು ಅಂದರೆ 1 ವಾರಕ್ಕೆ ಮುಂಚೆ ಆ ವ್ಯಕ್ತಿ ಸತ್ತೋದ. ಆ ಜಗಳನ ಅಕ್ಕಪಕ್ಕ ಮನೆಯವರು, ಓ ಇವಳು ಹೇಳಿದ್ಮೇಲೆ ಅವನು ಸತ್ತ, ಇವಳು ಏನು ಹೇಳ್ತಾಳೋ ಅದು ನಿಜ ಆಗುತ್ತೆ ಅಂತ ಶುರು ಮಾಡಿದ್ರು. ಆಗ ಇವಳ ಜೊತೆ ಮಾತಾಡೋಕ್ಕೆ ಆ ಏರಿಯಾ ಜನ ಭಯ ಪಡ್ತಿದ್ರು. ಅದು ಅವಳಿಗೆ ಅರ್ಥ ಆಗಲಿಲ್ಲ. ಅದನ್ನು ಅವಳು ತಾತ್ಕಾಲಿಕ ಅಂತ ಅಂದ್ಕೊಂಡ್ಳು. ಸರಿ, ಇದನ್ನೆಲ್ಲ ಅವಳ ಅಜ್ಜಿ ಮೌನವಾಗಿ ಗಮನಿಸ್ತಾ ಇದ್ಲು. ನನ್ನ ಮಗಳಿಗೆ ಏನೋ ಒಂದು ಶಕ್ತಿ ಇದೆ, ಅದು ಏನು ಅಂತ ಅವಳು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಲು. ಹಾಗೆ ಪ್ರಿಯಾಗೆ ಪ್ರತಿದಿನ ಕನಸುಗಳು ಬೀಳಕ್ಕೆ ಶುರು ಆಗ್ತಿತ್ತು. ಆ ಕನಸುಗಳಲ್ಲಿ ಏನೇ ಬಿದ್ದರೂ ಅದು ನಿಜ ಆಗಕ್ಕೆ ಶುರು ಆಗ್ತಿತ್ತು. ಪಾಪ ಪ್ರಿಯನಿಗೆ ಅದು ಯಾವುದೂ ಅರಿವಿಲ್ದೇ ಅವಳ ಅಜ್ಜಿಗೆ ಅದನ್ನು ಹೇಳಕ್ಕೆ ಶುರು ಮಾಡಿದ್ಲು. ಆವಾಗ ಅವಳ ಅಜ್ಜಿಗೆ ಗೊತ್ತಾಯಿತು, ಓ ನನ್ನ ಮೊಮ್ಮಗಳಿಗೆ ಏನೋ ಒಂದು ಶಕ್ತಿ ಇದೆ, ಏನು ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡಿದ್ಲು. ಆವಾಗ ಅವಳಿಗೆ ಗೊತ್ತಾಗಿದ್ದೇನೆಂದರೆ, ಆ ಆಂಜನೇಯನ ಕೃಪೆಯಿಂದನೇ ಜನಿಸಿರೋ ಅಂಥ ನನ್ನ ಮೊಮ್ಮಗಳಿಗೆ ತುಂಬ ಶಕ್ತಿ ಇದೆ. ಅವಳ ಶಕ್ತಿನ ನಾನು ಪಡ್ಕೊಬೇಕು ಅಂತ ಆ ಅಜ್ಜಿಗೆ ಒಂದು ದುರಾಸೆ ಹುಟ್ಕೊಳ್ಳುತ್ತೆ. ಆಗ ಮೊಮ್ಮಗಳು ಅಂತಲೂ ನೋಡ್ದೇನೆ ಪ್ರತಿ ರಾತ್ರಿ ಅವಳು ಮಲಗಿರಬೇಕಾದ್ರೆ, ಅದರಲ್ಲೂ ಅಮಾವಾಸ್ಯೆ ದಿನ ಅವಳು ಮಲಗಿರಬೇಕಾದ್ರೆ ಅವಳಿಗೆ ಕೈ ಬೆರಳಿಂದ ಸೂಜಿ ಚುಚ್ಚಿ ಅವಳ ಬಾಡಿಯಿಂದ 2 ಡ್ರಾಪ್ ಬ್ಲಡ್ನ ತಗೊತಾ ಇದ್ಲು. ಆ ರಕ್ತನ ತಗೊಂಡು ಅವಳು ಯಾವುದೋ ಒಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಪೂಜೆ ಮಾಡ್ತಾ 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 ಪ್ರಿಯಾನ ಶಕ್ತಿನ ಇವಳು ಹೀರ್ಕೊಳ್ಳೋಕ್ಕೆ ಶುರು ಮಾಡಿದ್ಲು. ಇಲ್ಲಿ ಆಂಜನೇಯ ಸ್ವಾಮಿ ಒಂದು ಮಾತು ಹೇಳಿರೋದನ್ನ ಅವರ ತಂದೆ ತಾಯಿ ಹಾಗೂ ಪ್ರಿಯ ಮರ್ತಿದ್ರು. ಏನದು? ಏನೂ ಇದ್ರೂ ಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಮಾತನ್ನ ಮರೆತು ಅವರು ಅವರ ದಿನಚರಿನ ಶುರು ಮಾಡಿದ್ರು. ಆದರೆ ಬರ್ತಾ 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 ಪ್ರಿಯ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆದಳು. ಯಾವ ಲೆವೆಲ್ಗೆ ಅಂದರೆ ಅವಳಿಗೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಅವಳ ರೂಮಿಂದ ಅವಳಿಗೆ ಬರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗೆ ಇದ್ದು ಸರಿ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ತಾಯಿ, ನನ್ನ ಮಗಳಿಗೆ ಏನೋ ಒಂದು ತೊಂದರೆ ಆಗ್ತಿದೆ, ಏನಾಗ್ತಿದೆ ಅಂತ ತಿಳ್ಕೋಬೇಕು ಅಂತ ಅವಳು ತುಂಬ ಯೋಚನೆ ಮಾಡಿದ್ರು. ಆಗ ಇದಕ್ಕೆಲ್ಲ ಆಂಜನೇಯ ಸ್ವಾಮಿ ನೀಡೋದೇ ಒಳ್ಳೆಯದು ಅಂದ್ಬಿಟ್ಟು ಆಂಜನೇಯ ಸ್ವಾಮಿಗೆ ಹೋದರು, ಅಂದರೆ ಮುತ್ತತ್ತಿಗೆ ಹೋದರು. ಆದರೆ
ಮುತ್ತದ್ದಿ ಹೋದ್ರೂ ಅವ್ರ ತಾಯಿಗೆ ಸರಿಯಾದ ದರ್ಶನ ಸಿಗ್ತಿರ್ಲಿಲ್ಲ. ಯಾಕಂದರೆ ಮುತ್ತುರಾಯನು ಅವ್ರ ಮೇಲೆ ಕೋಪ ಮಾಡಿಕೊಂಡಿದ್ದ. ಸಮಸ್ಯೆ ಶುರು ಆದಾಗಲೇ ಅವರು ಮುತ್ತತ್ತಿ ರಾಯನ ಹತ್ರ ಹೋಗಿದ್ದಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ. ಆದರೆ ಪಾಪ ಅವರು ಮೈ ಮರ್ತಿದ್ರು. ಹೀಗೆ ತುಂಬ ಹುಷಾರು ತಪ್ಪಿ ಪ್ರಿಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು. ಆಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಡಾಕ್ಟ್ರು ನಿಮ್ಮ ಮಗಳು ಬದುಕದೇ ಇಲ್ಲ ಅಂತ ಹೇಳಿದಾಗ ಆ ತಾಯಿ ಜೀವಕ್ಕೆ ಹೇಳ್ಕೊಳಕ್ಕಾಗದಿರೋ ಅಂಥ ನೋವು. ಆ ತಾಯಿ ಒಂದೇ ಸಮನೆ ಮುತ್ತತ್ತಿಗೋಗಿ ನನ್ನ ಮಗಳನ್ನ ಉಳಿಸ್ಕೊಡು ಅಂತ ಹುಳು ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಅವ್ರಿಗೇನೋ ಒಂದು ನಂಬಿಕೆ ಬಂತು, ಓ ಮುತ್ತುರಾಯ ನಮ್ಮ ಜೊತೆ ಇದ್ದಾನೆ, ನಮ್ಮ ಕೈ ಬಿಡಲ್ಲ ಅಂತ. ಮುತ್ತತ್ತಿ ದೇವಸ್ಥಾನದಲ್ಲಿ ಅಂದರೆ ಮುತ್ತತ್ತಿ ಬೆಟ್ಟದಲ್ಲಿ ನೆಟ್ವರ್ಕ್ ಇರಲ್ಲ. ಅವ್ರು ಅಲ್ಲಿಂದ ಹಲಗೂರಿಗೆ ಬರ್ತಿರೋ ಹಾಗೇ ಅವ್ರಿಗೊಂದು ಫೋನ್ ಬಂತು. ಅಮ್ಮ, ಪ್ರಿಯಾ ಚೇತರಿಸ್ಕೊತಾ ಇದ್ದಾಳೆ, ನೀನು ಹೆದರ್ಕೊಂಬೇಡ, ಎಲ್ಲಿದೆಯಾ ಅಂತ ಅವರ ಮಗ ಫೋನ್ ಮಾಡಿದ್ರು. ಆವಾಗ ಅವಳು ಆ ಮುತ್ತುರಾಯಂಗೆ ಮನಸ್ಸಲ್ಲೇ 101 ಸಲ ಪ್ರಾರ್ಥನೆ ಮಾಡಿದ್ಲು. ಹಾಗೆ ಕಳೀತಾ ಅವರಮ್ಮ ಪ್ರಿಯಾನ ತುಂಬ ಚೆನ್ನಾಗಿ ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಪ್ರಿಯಾ ಹಾಗೆ ತುಂಬ ಚೆನ್ನಾಗಿ ಚೇತರಿಸ್ಕೊಂಡ್ಳು. ಆದರೆ ಅವ್ರ ಅಜ್ಜಿ ಅವಳಿಂದ ಎಲ್ಲ ವಿದ್ಯೆನೂ ಕದ್ದುಬಿಟ್ಟಿದ್ರು. ಈಗ ಅವಳಿಗೆ ಆ ವಿದ್ಯೆ ಮತ್ತೆ ಬರುತ್ತೋ ಬರಲ್ವೋ ಆ ಮುತ್ತುರಾಯನಿಗೆ ಗೊತ್ತು. ಅವಳು ಸಾಮಾನ್ಯವಾಗಿ ಒಂದು ಮಗುವಾಗೆ, ಒಂದು ಹೆಣ್ಣಾಗೆ ಜೀವನ ಮಾಡೋಕ್ಕೆ ಶುರು ಮಾಡಿದ್ಲು. ಅವಳಿಗೆ ಈಗಲೂ ಕಾಡ್ತಿದ್ದಿದ್ದ ಪ್ರಶ್ನೆ, ನನಗೆ ಯಾಕೆ ಹಿಂಗಾಯಿತು, ನನಗೆ ಈ ಥರ ಕನಸು ಬೀಳ್ತಾಯಿತ್ತು, ಯಾಕೆ ಈ ಕನಸುಗಳು ನನಗೆ ಬೀಳ್ತಿಲ್ಲ ಅಂತ ಅವಳ ಮನಸ್ಸಲ್ಲಿ ಪ್ರಶ್ನೆಗಳು ಮೂಡ್ತಾಯಿತ್ತು. ಅವ್ರ ತಾಯಿ ಪಾಪ ಅಂದ್ಕೊಂಡ್ರು ಅವಳಿಗೆ ಈ ಥರ ಬಿದ್ದಿದ್ದಕ್ಕೇ ಅವಳು ಹುಷಾರು ತಪ್ಪಿದ್ದು ಅಂತ. ಈ ಮಾತನ್ನ ಪ್ರಿಯಾ ಅವ್ರ ತಾಯಿ ಹತ್ರ ಹೇಳಿದಾಗ, ಬೇಡ ಮಗಳೇ, ನಿನಗಿವಾಗ ಏನೂ ಆಗ್ತಾಯಿಲ್ಲ, ನೀನು ಇನ್ನು ಮುಂದೆ ಚೆನ್ನಾಗಿರ್ತೀಯ, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಧೈರ್ಯ ಹೇಳಿದ್ರು. ಆದರೆ ಪ್ರಿಯನ ಮನಸ್ಸು ಅದನ್ನು ಒಪ್ಕೋತಾ ಇರಲಿಲ್ಲ. ಸರಿ, ನನಗಿದು ಗೊತ್ತಾಗಬೇಕು ಅಂತ ಅವಳು ತುಂಬ ರಿಸರ್ಚ್ ಮಾಡಿದ್ಲು. ಆ ಟೈಮಲ್ಲಿ ಇಂಟರ್ನೆಟ್ ಇರಲಿಲ್ಲ. ಆವಾಗ ಅವಳು ಏನು ಮಾಡಿದ್ಲು ಅಂದರೆ, ಪ್ರತಿದಿನ ಅವಳಿಗೆ ಮುತ್ತತ್ತಿ ರಾಯನ ದೇವಸ್ಥಾನಕ್ಕೆ ಹೋಗ್ಬೇಕಾಗದಿದ್ರು ಪ್ರತಿದಿನ ಅವಳ ಮನೆ ಹತ್ರ ಇರೋ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಲು. ಅಲ್ಲಿ ಹೋದಾಗ ಅವಳಿಗೆ ಒಬ್ಬರು ಧ್ಯಾನದ ಬಗ್ಗೆ ಹೇಳಿದ್ರು. ಸರಿ ಅಂತ ಅವಳಿಗೆ ಧ್ಯಾನ ಮಾಡೋದು ಹೇಗೆ ಅಂತಲೂ ಗೊತ್ತಿಲ್ಲದೇನೆ ಸುಮ್ಮನೆ ಕೂತ್ಕೊಂಡು ಅವಳು ಕಣ್ಮುಚ್ಚಿ ಕೂತ್ಕೊಂಡ್ಳು. ಸುಮಾರು 1 ತಿಂಗಳವರೆಗೂ ಕೂತ್ಕೊಂಡ್ಳು. ಅವಳಿಗೆ ಏನೂ ಆಗಿಲ್ಲ. ಮತ್ತೆ ಅದೇ ದೇವಸ್ಥಾನಕ್ಕೆ ಹೋದ್ಲು. ಮತ್ತೆ ಅಲ್ಲಿ ಅದೇ ಒಬ್ಬ ವ್ಯಕ್ತಿ ಸಿಕ್ಕಿ, ಧ್ಯಾನ ಅಂದರೆ ನಿನ್ನ ಉಸಿರನ್ನ ಗಮನಿಸು, ಆವಾಗ ನಿನಗೆ ಗೊತ್ತಾಗುತ್ತೆ ಅಂದರು. ಸರಿ ಆಯಿತು ಅಂತ ಮತ್ತೆ ಅವಳು ಅದೇ ಕೆಲಸ ಶುರು ಮಾಡಿದ್ಲು. ಅವಳು ಪ್ರತಿ ಸಲಿನೂ ಧ್ಯಾನಕ್ಕೆ ಕೂತಾಗ ಅವಳ ಉಸಿರಿನ ವೇಗ ಅವಳ ನೋಡ್ತಾ ಹೋದ್ಲು. ಆದರೆ ಅವಳು ಧ್ಯಾನಕ್ಕೆ ಕೂತಾಗೆಲ್ಲ ಅವಳ ಸುತ್ತಮುತ್ತ ಒಂದು ವಿಚಿತ್ರವಾದ ಘಟನೆಗಳು ಆಗಕ್ಕೆ ಶುರುವಾಗ್ತಿತ್ತು. ಒಂದು ಕೆಟ್ಟ ವಾಸನೆ ಅವಳ ಸುತ್ತಮುತ್ತ ಬರ್ತಿತ್ತು. ಅವಳು ಅದನ್ನು ಯಾವುದೂ ಲೆಕ್ಕಿಸ್ದೇನೆ ಪ್ರತಿದಿನ ಅವಳು ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ಲು. ಹಾಗೆ
ಅವ್ರ ತಾಯಿ ಹನುಮಾನ್ ಚಾಲೀಸ್ನ ಪ್ರತಿದಿನ ಹೇಳಕ್ಕೆ ಶುರು ಮಾಡಿದ್ರು. ಹೀಗೆ ಆಗ್ತಾ ಆಗ್ತಾ ಅವಳಿಗೆ ಒಂದು ದಿನ ರಾತ್ರಿ ಕನಸಲ್ಲಿ ಅವಳ ಅಜ್ಜಿ ಅವಳ ಹುಷಾರು ತಪ್ಪೋಕ್ಕೂ ಮುಂಚೆ ಏನೇನು ಮಾಡಿದ್ರು ಎಲ್ಲ ಅವಳ ಕನಸಲ್ಲಿ ಬಂತು. ಅವಳು ಅವಳ ಅಜ್ಜಿನ ಅಷ್ಟು ನಂಬಿದ್ಲು. ಅಷ್ಟು ನಂಬಿ ಅವಳು ಪ್ರತಿಯೊಂದೂ ಅವಳ ಅಜ್ಜಿಗೆ ಹೇಳಿದ್ಲು. ಅದನ್ನು ನೋಡಿ ಅವಳ ಮನಸ್ಸಿಗೆ ಅದು ಎಷ್ಟು ನೋವಾಯಿತು ಅಂದರೆ, ಪಾಪ ಅವಳು ಏನು ತಾನೇ ಮಾಡೋಕ್ಕಾಗುತ್ತೆ. ಸೀದಾ ಅವ್ರ ತಂದೆ ಹತ್ರ ಹೋಗಿ ಹೇಳಿದಾಗ, ನನ್ನ ಅಮ್ಮನ ಬಗ್ಗೆ ನೀನು ಈ ಥರ ಮಾತಾಡ್ತಿದ್ಯಾ, ನನ್ನಮ್ಮ ಆ ಥರ ಕೆಲಸ ಯಾವತ್ತೂ ಮಾಡಲ್ಲ ಅಂತ ಹೇಳಿ ಅವಳಿಗೇನೆ ಬೈದರು. ಸರಿ ಎಂದು ಅವಳು ಅವರ ತಾಯಿಗೆ ಹೇಳಿದಾಗ ಅವ್ರ ತಾಯಿ, ಹೌದಾ ಸರಿ ನಾನು ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ ಅಂತ. ಆಗ ಅವರ ತಾಯಿ ಅವರ ಅತ್ತೆ ರೂಮ್ನ ಚೆಕ್ ಮಾಡಿದಾಗ ಅಲ್ಲಿ ಕುಡುಕೆ, ಗೊಂಬೆ ಹೀಗೆ ಇತ್ಯಾದಿ ವಸ್ತುಗಳೆಲ್ಲ ನೋಡಿದ್ರು. ನೋಡಿ ಶಾಕಾಗಿ ಅವರ ಗಂಡನ್ನ ಕರ್ಕೊಂಬಂದು, ನೋಡು ನಿನ್ನ ತಾಯಿ ಏನೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸಿದ್ರು. ಆಗ ಅವರು ಭಯಪಟ್ಟು ಅವರ ತಾಯಿಗೆ ಏನೂ ಹೇಳ್ದೇ, ಅಮ್ಮ ನೀನು ಊರಿಗೋಗು, ಊರಲ್ಲಿ ನಿನ್ನ ಅವಶ್ಯಕತೆ ತುಂಬ ಇದೆ ಅಂತ ಹೇಳಿ ಅವ್ರನ್ನ ಅವ್ರ ಊರಿಗೆ ಕಳಿಸಿದ್ರು. ಪಾಪ ಇಲ್ಲಿ ಪ್ರಿಯಾ ಅವಳ ಶಕ್ತಿನ ಕಳ್ಕೊಂಡ್ಳು. ಅಲ್ಲಿ ಅವರ ಅಜ್ಜಿ ಅವಳ ಶಕ್ತಿನ ಪಡೆದು ಅವರಿನ್ನೂ ಶಕ್ತಿವಂತರು ಆದರು.